ಒಂದು ಕಟ್ಔಟ್ ಬಿದ್ದು 5 ಜನಕ್ಕೆ ಗಾಯ ಆಗಿದೆ. ಅದ್ರೊಳಗೆ ಒಬ್ಬರು ಪಾಪ ಸೀರಿಯಸ್ ಇಂಜುರಿ ಆಗಿದೆ. ದಯವಿಟ್ಟು ರಿಸೈನ್ ಮಾಡಿಬಿಡಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇರೆಯವ್ರು ಬಂದರೆ ತಾಕತ್ತಿರುವಂಥ ಅಧಿಕಾರಿಗಳು ಬಂತು ಅಂದರೆ, ಗ್ರೀನ್ ಪೆನ್ ಸೈನ್ ಮಾಡುವಂತಹ ತಾಕತ್ತಿರುವ ಅಧಿಕಾರಿಗಳು ಬಂದರೆ ಅವ್ರು ಮಾಡ್ಕೊಳ್ತಾರೆ. ನಾಚಿಕೆ ಆಗ್ಬೇಕು ನಿಮಗೆ. ಒಂದು ಹೈಕೋರ್ಟ್ ಆದೇಶನ ಪಾಲನೆ ಮಾಡೋಕ್ಕಾಗಲಿಲ್ಲ, ಏನಕ್ಕೆ ಬರ್ತೀರಾ ನೀವು? ಬಿಟ್ಬಿಡಿ. ಸ್ಥಳೀಯವಾದ ರಾಜಕಾರಣಿಗಳಿಗೆ, ರೌಡಿಗಳಿಗೆ, ಗೂಂಡಾಗಳಿಗೆ, ಲೀಡರ್ಗಳಿಗೆ ನೀವು ಬಕೀಟ್ ಹಿಡಿಯೋದಾದ್ರೆ ಕೋರ್ಟ್ಗಿಂತ, ಕೋರ್ಟಿನ ಆದೇಶಕ್ಕಿಂತ ಇನ್ಯಾವುದೂ ದೊಡ್ಡದಲ್ಲ. ಯಾವ ಲೀಡರ್ಗಳು ದೊಡ್ಡವರಲ್ಲ, ಯಾವ ರಾಜಕಾರಣಿನ ದೊಡ್ಡಲ್ಲ, ಯಾವ ಪಕ್ಷನೂ ದೊಡ್ಡಲ್ಲ. ನ್ಯಾಯಾಲಯ ಏನು ಹೇಳುತ್ತೋ ಅದೇ ಫೈನಲ್. ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಶೈಲೇಂದ್ರ ಅಂತ, ಸ್ವಾಭಿಮಾನಿ ಪತ್ರಿಕೆಯ ವಿಶೇಷ ವರದಿಗಾರ. ನಾನಿವತ್ತು KR ಪುರಂ ಗೌರ್ಮೆಂಟ್ ಹಾಸ್ಪಿಟಲ್ ಎದುರುಗಡೆ BBMP ಕಚೇರಿ ಎದುರುಗಡೆ ನಿಂತ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, 2018ರಲ್ಲಿ ಕರ್ನಾಟಕದ ಹೈಕೋರ್ಟ್ ಒಂದು ಆದೇಶ ಮಾಡುತ್ತೆ, ಬೆಂಗಳೂರು ನಗರ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಬ್ಯಾನರ್ಗಳು, ಬಂಟಿಂಗ್ಸ್ಗಳು, ಪೋಸ್ಟರ್ಗಳನ್ನು ಹಾಕಬಾರ್ದು ಅಂತ. ಆದರೆ KR ಪುರಂ BBMP ಜಾಯಿಂಟ್ ಕಮಿಷನರ್ ಆಫೀಸ್ ಎದುರುಗಡೆನೆ ಕಟ್ಔಟ್ಗಳು ಕಟ್ಟಿದ್ದಾರೆ, ಬ್ಯಾನರ್ಗಳು ಕಟ್ಟಿದ್ದಾರೆ, ಆ ಕಡೆ ಬಂಟಿಂಗ್ಸ್ಗಳು ಕಟ್ಟಿದ್ದಾರೆ. ಇದೆಲ್ಲ ಟೋಟಲಿ ಪ್ಲಾಸ್ಟಿಕ್. ಏನು ಬಂಟಿಂಗ್ಸು, ಬ್ಯಾನರ್ಗಳು ಕಟ್ಟಿದಾರಲ್ಲ, ಇದು ಯಾವುದಷ್ಟು ಈಸಿಯಾಗಿ ಕಡುವ ಅನ್ನೋದು ಅಲ್ಲ. ಆದ ಕಾರಣದಿಂದಲೇ ಹೈಕೋರ್ಟು ಇದನ್ನು ಬ್ಯಾನ್ ಮಾಡಿತು 2018ರಲ್ಲಿ ಬೆಂಗಳೂರು ನಗರ ಪ್ರದೇಶದಲ್ಲಿ ಅಂತ. ಆದರೆ ಇದನ್ನು ಬ್ಯಾನ್ ಮಾಡಿರೋ ಆರ್ಡರ್ನ ಪಾಲನೆ ಮಾಡಬೇಕಾಗಿರೋರು ಸ್ಥಳೀಯವಾದ ಆಡಳಿತ ವರ್ಗ, ಅಂದರೆ BBMP, ಮೊದಲು ಈಗ GBA. ನೋಡಿ, ನಾನು GBA ಅವ್ರಿಗೆ ವಿನಂತಿ ಮಾಡ್ಕೊಡೋದು ಒಂದೇ ವಿಚಾರ. ದಯವಿಟ್ಟು 2018ನಲ್ಲಿ ಆರ್ಡರ್ ಆಗಿರುವಂಥ ಹೈಕೋರ್ಟ್ ಆದೇಶನ ಪಾಲನೆ ಮಾಡಿ. ಈ ರೀತಿ ಬ್ಯಾನರ್ಗಳನ್ನು, ಕಟ್ಔಟ್ಗಳನ್ನು, ಬಂಟಿಂಗ್ಸ್ಗಳನ್ನು ಹಾಕಲಿಕ್ಕೆ ಬಿಡಬೇಡಿ. ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ, ಜೊತೆಗೆ ಪರಿಸರ ಹಾಳಾಗ್ತಾ ಇದೆ. ಇದು ಯಾವುದೇ ಅಷ್ಟು ಈಸಿಯಾಗಿ ಮಣ್ಣಲ್ಲಿ ಮೆಲ್ಟ್ ಆಗುವಂಥದ್ದಲ್ಲ. ಒಣ ಮಣ್ಣಲ್ಲಿ ಆಯಿತು ಅಂದರೆ ಅದಕ್ಕೆ ಕನಿಷ್ಠ ಪಕ್ಷ ಅಂದ್ರೂ 4 ರಿಂದ 5 ವರ್ಷಗಳು ಬೇಕು ಅದು ಮಣ್ಣಲ್ಲಿ ಕರಿಲಿಕ್ಕೆ. ಹಸಿ ಮಣ್ಣಾಯಿತು ಅಂದರೆ ಕರಗೋದೇ ಇಲ್ಲ, 24 ವರ್ಷ ಬೇಕು. ಬೇಕಾದ್ರೆ ನೀವು ಸೈಂಟಿಫಿಕ್ ಆಗಿ ಬೇಕಾದ್ರೆ ನಾನು ಪ್ರೂವ್ ಮಾಡ್ತೀನಿ ನಾನು ನಿಮಗೆ. ಇದು ಒಂದನೇದು. ಎರಡನೇದು, ಇವತ್ತು ಬೆಳಿಗ್ಗೆ KR ಪುರಮಲ್ಲಿರುವ ವೆಂಗಯ್ಯನ ಕೆರೆ ಹತ್ರ ಒಂದು ಕಟ್ಔಟ್ ಬಿದ್ದು 5 ಜನಕ್ಕೆ ಗಾಯ ಆಗಿದೆ. ಅದರೊಳಗೆ ಒಬ್ಬರು ಪಾಪ ಸೀರಿಯಸ್ ಇಂಜುರಿ ಆಗಿದೆ. ಅವ್ರು ಆಲ್ರೆಡಿ ಗೌರ್ಮೆಂಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗಿದ್ದಾರೆ. ಇದಕ್ಕೆ ಕಾರಣ ಯಾರು? GBA ಅಧಿಕಾರಿಗಳು. ನಿಮ್ಮ ಕಚೇರಿಯ ಎದುರುಗಡೆ ಇರುವಂತಹ ಈ ಥರ ಬ್ಯಾನರ್ಗಳು, ಬಂಟಿಂಗ್ಸ್ಗಳನ್ನು ತೆಗೆಯೋಕ್ಕಾಗಲಿಲ್ಲ ಅಂದರೆ ದಯವಿಟ್ಟು ರಿಸೈನ್ ಮಾಡಿಬಿಡಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇರೆಯವ್ರು ಬಂದರೆ ತಾಕತ್ತಿರುವಂಥ ಅಧಿಕಾರಿಗಳು ಬಂತು ಅಂದರೆ, ಗ್ರೀನ್ ಪೆನ್ ಸೈನ್ ಮಾಡುವಂತಹ ತಾಕತ್ತಿರುವ ಅಧಿಕಾರಿಗಳು ಬಂದರೆ ಅವ್ರು ಮಾಡ್ಕೊಳ್ತಾರೆ. ನಿಮ್ಗೆ ಅಧಿಕಾರ ಇಲ್ವಾ? ತಾಕತ್ತಿಲ್ವಾ? ನಾಚಿಕೆ ಆಗ್ಬೇಕು ನಿಮಗೆ. ಒಂದು ಹೈಕೋರ್ಟ್ ಆದೇಶನ ಪಾಲನೆ ಮಾಡೋಕ್ಕಾಗಲಿಲ್ಲ, ಏನಕ್ಕೆ ಬರ್ತೀರಾ ನೀವು? ಬಿಟ್ಬಿಡಿ. ಸ್ಥಳೀಯವಾದ ರಾಜಕಾರಣಿಗಳಿಗೆ, ರೌಡಿಗಳಿಗೆ, ಗೂಂಡಾಗಳಿಗೆ, ಲೀಡರ್ಗಳಿಗೆ ನೀವು ಬಕೀಟ್ ಹಿಡಿಯೋದಾದರೆ, ಅವರ ಪಕ್ಷನ ನೀವು ಇಂಡೈರೆಕ್ಟ್ ಆಗಿ ಮಾರ್ಕೆಟಿಂಗ್ ಮಾಡೋದಾದರೆ ಏನಕ್ಕೆ ಬೇಕು ನಿಮ್ಗೆ ಈ ರೀತಿ ಅಧಿಕಾರಿಯ ಜವಾಬ್ದಾರಿಗಳು? ದಯವಿಟ್ಟು ರಿಸೈನ್ ಮಾಡಿ. ಇಲ್ವಾ ಈ ಕೂಡಲೇ ಅದನ್ನು ತೆರವುಗೊಳಿಸಿ. ಸಾರ್ವಜನಿಕರ ಪ್ರಾಣ ಕಾಯುವಂಥದ್ದು ನಿಮ್ಮ ಕೆಲಸ. ಇದು ಬರೀ GBA ಅವರಿಗೆ ಸಂಬಂಧಪಟ್ಟಿದ್ದು, ಜೊತೆಗೆ ಸ್ಥಳೀಯ ಪೊಲೀಸ್ನವರಿಗೂ ಇದು ಸಂಬಂಧಪಟ್ಟಿದೆ. ಯಾಕಂದರೆ ಕಳೆದ ಬಾರಿ ಕಮಿಷನರ್ ಅವರು ಕುತ್ಕೊಂಡು, BBMP ಕಮಿಷನರ್ ಮತ್ತು ಪೊಲೀಸ್ ಕಮಿಷನರ್ ಕುತ್ಕೊಂಡು ಇಬ್ಬರು ಮಾತುಕತೆ ಆಗಿ ಸುಮೋಟೋ ಕೇಸ್ ಹಾಕ್ಬೋದು ಅಂತಲೇ ಹೇಳಿ ಮಾತುಕತೆನೂ ಆಯಿತು. ಅದನ್ನು DCP ವೈಟ್ಫೀಲ್ಡ್ ಡಿವಿಷನ್ DCP ಅವರು ಯಾರು ಪರಶುರಾಮ್ ಅನ್ನೋ ಅವರು ಸೂಪರ್ ಎಕ್ಸ್ಟ್ರಾರ್ಡಿನರಿ ಕೆಲಸ ಮಾಡಿದರು. ಕನಿಷ್ಠ ನಾನು ತಿಳಿದಾಗೆ 650 ಬ್ಯಾನರ್ಗಳನ್ನು ತೆರವುಗೊಳಿಸಿದ್ರು, ಜೊತೆಗೆ ತುಂಬ FIRಗಳು ಹಾಕ್ತಿದ್ರು. ನಿಮ್ಮ ಕೈಲಿ ಏನಕ್ಕೆ ಹಾಕ್ತಾ ಇಲ್ಲ? ಮಾಡಿಸಿ, FIR ಮಾಡಿಸಿ, ಕೋರ್ಟಿನ ಕಟಕಟೆಗೆ ತೊಗೊಂಬಂದು ನಿಲ್ಲಿಸಿ. ಕೋರ್ಟಿನ ಆದೇಶಕ್ಕಿಂತ ಇನ್ಯಾವುದೂ ದೊಡ್ಡದಲ್ಲ. ಯಾವ ಲೀಡರ್ಗಳು ದೊಡ್ಡವರಲ್ಲ, ಯಾವ ರಾಜಕಾರಣಿನ ದೊಡ್ಡಲ್ಲ, ಯಾವ ಪಕ್ಷನೂ ದೊಡ್ಡಲ್ಲ. ನ್ಯಾಯಾಲಯ ಏನು ಹೇಳುತ್ತೋ ಅದೇ ಫೈನಲ್. ನೀವು ನ್ಯಾಯಾಲಯದ ಆದೇಶಗಳನ್ನು ಪಾಲನೆ ಮಾಡಿ. ಇವತ್ತು 5 ಜನಕ್ಕೆ ಸೀರಿಯಸ್ ಇಂಜುರಿ ಆಗಿದೆ. ಇನ್ನು ಎಷ್ಟು ಜನ ಸಾಯೋವರೆಗೂ ಕಾಯ್ಕೊಂಡಿರ್ತೀರಲ್ಲ, ಈ ಕೂಡಲೇ ತೆಗೆದುಕೊಳ್ತೀರ, ಇಲ್ಲಾಂದರೆ ನೀವು ಕೆಲಸನ ರಿಸೈನ್ ಮಾಡಿ ಮನೆಗೆ ಹೋಗ್ತೀರಾ. ದಯವಿಟ್ಟು ಕೈ ಜೋಡಿಸಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸಂಬಂಧಪಟ್ಟ ಜಾಯಿಂಟ್ ಕಮಿಷನರ್ ಅವರೇ, AEEಗಳೇ, ಈಗಳೇ
ಶ್ರೀಗಳೇ ಈ ಕೂಡಲೇ ಈ ಥರ ಹಾಕಿರುವಂಥ ಅನಧಿಕೃತ ಬ್ಯಾನರ್ಗಳನ್ನು, ಬಂಟಿಂಗ್ಸ್ಗಳನ್ನು, ಕಟ್ಔಟ್ಗಳನ್ನು ಈ ಕೂಡಲೇ ತೆರವುಗೊಳಿಸಿ. ಮಹದೇವಪುರ ಕ್ಷೇತ್ರ, ಕೇರ್ಪುರಂ ಕ್ಷೇತ್ರ ಎಲ್ಲ ಅಂದರೆ ಅಲ್ಲಿ ತುಂಬ ತುಳುಕ್ತಾ ಇದೆ. ನಿಮ್ಗೆ ಬೇಕಂದರೆ ರಾಮಮೂರ್ತಿ ನಗರ ಮೇನ್ ರೋಡ್ ಬರ್ಬೋದು. ಅವ್ರ್ಯಾರೋ AWE ಮಂಜುನಾಥ್ ಅಂತ ಇದ್ದಾರೆ, ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ತೆರವುಗೊಳಿಸಿರಿ ಅಂತಾರೆ. ಅವ್ರ ವಿರುದ್ಧವಾಗಿ ಹೈಕೋರ್ಟಲ್ಲಿ ಹೋಗಿ ಕಂಪ್ಲೇಂಟ್ ಆಫ್ ಕೋರ್ಟ್ ಮಾಡಲೇಬೇಕು, ಮಾಡ್ತೀವಿ. ದಯವಿಟ್ಟು ಇಲ್ಲಾಗಿರುವಂತಹ ಅನಾಹುತಗಳನ್ನು, ಆಗುವಂಥ ಅನಾಹುತಗಳನ್ನು ತಪ್ಪಿಸಿ ಜನರ ಪ್ರಾಣ ಉಳಿಸಿ ಅಂತ ವಿನಂತಿ ಮಾಡ್ಕೊಳ್ತೀನಿ.